ಜೈ ಹಿಂದ್ ಸ್ನೇಹಿತರೆ, ಸೆಪ್ಟೆಂಬರ್ 2024ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ: ಅರವಿಂದ ಕೇಜ್ರಿವಾಲರ ನಂತರ ದೆಹಲಿಯ ಮುಖ್ಯಮಂತ್ರಿಗಳಾಗಿ ಇತ್ತೀಚೆಗೆ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಅತಿಶಿ ಮಾರ್ಲೆನಾ. ಮೂಲತಃ ಶಿಕ್ಷಕರಾಗಿದ್ದ ಇವರು ಆನಂತರ ರಾಜಕೀಯವನ್ನು ಸೇರಿ ಪ್ರಸ್ತುತ ದೆಹಲಿಯ ಸಿಎಂ ಆಗಿ, ಚೀಫ್ ಮಿನಿಸ್ಟರ್ ಆಗಿ, ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಅತಿಶಿ ಮಾರ್ಲೆನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 63ನೇ ಸುಬ್ರತೋ ಕಪ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಟೂರ್ನಮೆಂಟ್. ನೋಡಿ, ಸುಬ್ರತೋ ಕಪ್ ಇದೆಯಲ್ಲ, ಸುಬ್ರತೋ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದ ಅಂತ ಕೇಳಿದ್ದಾರೆ ಕೆಲವು ಎಕ್ಸಾಮ್ ಅಲ್ಲಿ. ಫುಟ್ಬಾಲ್ ಅಂತ ಗೊತ್ತಿರಲಿ. ಸೊ ಈ ಫುಟ್ಬಾಲ್ ಕಪ್, ಸುಬ್ರತೋ ಕಪ್ ಇದೆಯಲ್ಲ, ಈ ಟೂರ್ನಮೆಂಟ್ ಅನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಹಾಗಾದ್ರೆ 2024ನೇ ಸಾಲಿನ ಸುಬ್ರತೋ ಕಪ್ ಟೈಟಲ್, ಈ ಒಂದು ಟ್ರೋಫಿಯನ್ನ ವಿನ್ನರ್ ಯಾರು ಅಂತ ಕೇಳಿದ್ರೆ, ವಿನ್ನರ್ ಮಣಿಪುರ ಟಿ.ಜಿ. ಇಂಗ್ಲಿಷ್ ಸ್ಕೂಲ್. ಮಣಿಪುರ ಟಿ.ಜಿ. ಇಂಗ್ಲಿಷ್ ಸ್ಕೂಲ್. ಮಣಿಪುರ ಟಿ.ಜಿ. ಇಂಗ್ಲಿಷ್ ಸ್ಕೂಲ್ ಇದೆಯಲ್ಲ, ಈ ಒಂದು ಸುಬ್ರತೋ ಕಪ್ ಆ್ಯಕ್ಚುಲಿ ಇದು ಅಂಡರ್ 19 ಕಪ್. ಇದು ಅಂಡರ್ 19 ಸ್ಪೋರ್ಟ್ಸ್ಮೆನ್, ಅಂಡರ್ 19 ಕ್ರೀಡಾಪಟುಗಳ ಒಂದು ಕಪ್ ಆಗಿದೆ ಸುಬ್ರತೋ ಕಪ್. ಇದನ್ನು ಗೆದ್ದಿದ್ದು 2024 ಮಣಿಪುರ ಟಿ.ಜಿ. ಇಂಗ್ಲಿಷ್ ಸ್ಕೂಲ್. ಜಪಾನ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಜಪಾನ್. ಸರಿಯಾದ ಉತ್ತರ ಶಿಗೆರು ಇಶಿಬಾ. ಶಿಗೆರು ಇಶಿಬಾ ಅವರಿದಾರಲ್ಲ, ಇವರು ಫುಮಿದಾ ಕಿಶಿದಾ ಅವರ ನಂತರ, ಅಂದ್ರೆ ಇವ್ರಿಗಿಂತ ಮೊದಲು ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಫುಮಿದಾ ಕಿಶಿದಾ ಅವರ ನಂತರ ಶಿಗೆರು ಇಶಿಬಾ ಅವರು ಜಪಾನ್ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಜಪಾನ್ ದೇಶದ ಬಗ್ಗೆ ಹೇಳೋದಾದ್ರೆ, ಜಪಾನ್ ದೇಶದ ರಾಜಧಾನಿ ಟೋಕಿಯೋ, ಜಪಾನ್ ದೇಶದ ಕರೆನ್ಸಿ ಯೆನ್. ಈ ಎರಡು ಪ್ರಮುಖ ಅಂಶಗಳು ಗೊತ್ತಿರಲಿ. IIT ದೆಹಲಿಯ ಸಹಯೋಗದೊಂದಿಗೆ ಇತ್ತೀಚೆಗೆ ಯಾವ ಸಂಸ್ಥೆಯು ಲೈಟ್ ವೈಟ್ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ವಿಕಸನ ಮಾಡಿತು? IIT ದೆಹಲಿಯ ಸಹಯೋಗದೊಂದಿಗೆ. ಸರಿಯಾದ ಉತ್ತರ DRDO. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ಲೈಟ್ ವೈಟ್ ಬುಲೆಟ್ ಪ್ರೂಫ್ ಜಾಕೆಟ್ನ ಹೆಸರೇನು ಅಂತ ಕೇಳಿದ್ರೆ, ಅಭೆಡ್ ಅಂತೇಳಿ, ABHED, ಅಭೆಡ್. ಏನಿದು ಅಭೆಡ್ ಅಂದ್ರೆ? ಅಬ್ರಿವೇಷನ್ ಅಂದ್ರೆ ಅಡ್ವಾನ್ಸ್ಡ್ ಬ್ಯಾಲಿಸ್ಟಿಕ್ಸ್ ಫಾರ್ ಹೈ ಎನರ್ಜಿ ಡಿಫೀಟ್ ಅಂತೇಳಿ, ಹೈ ಎನರ್ಜಿ ಡಿಫೀಟ್ ಅಂತೇಳಿ ಅರ್ಥ ಅಬ್ಹೆಡ್ ಅಂದ್ರೆ. ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ 2024 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಧ್ರುವಿ ಪಟೇಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಧ್ರುವಿ ಪಟೇಲ್ ಮಿಸ್ ವರ್ಲ್ಡ್ ವೈಡ್ 2024 ಇದರ ವಿಜೇತರು. ಇದರ ಆಯೋಜನೆ ನ್ಯೂ ಜೆರ್ಸಿಯಲ್ಲಿ ಆಯಿತು. ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ಇದರ ಆಯೋಜನೆ ಆಯಿತು. ಇದರ ರನ್ನರ್ ಅಪ್ ಜಪಾನ್ ದೇಶದ, ಇದರ ರನ್ನರ್ ಅಪ್ ಯಾರು ಕೇಳಿದ್ರೆ, ಜಪಾನ್ ದೇಶದ ಲೀಸಾ ಅಬ್ದೋಲಿಕಾ ಅಂತೇಳಿ. ಲೀಸಾ ಅಬ್ದೋಲಿಕಾ ಇಲ್ಲೇ ಇದೆಯಲ್ಲ, ಇವರು ಜಪಾನ್ ದೇಶದವರು. ಇವರು ರನ್ನರ್ ಅಪ್ ಆದರು. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2024 ಇದರಲ್ಲಿ ಭಾರತದ ಸ್ಥಾನ ಏನು? ಇನ್ನೋವೇಷನ್ ಇಂಡೆಕ್ಸ್. ಸೊ ಸರಿಯಾದ ಉತ್ತರ ಭಾರತ ಇದರಲ್ಲಿ 39ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಅಂತ ಕೇಳಿದ್ರೆ, ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಮೊದಲ ದೇಶದಲ್ಲಿದೆ. ಹಾಗಾದರೆ ಎರಡನೇ ಪ್ಲೇಸಲ್ಲಿರುವಂತಹ ದೇಶ ಯಾವುದು ಕೇಳಿದ್ರೆ ಸ್ವೀಡನ್.
ಮತ್ತು ಥರ್ಡ್ ಪ್ಲೇಸಲ್ಲಿರುವಂಥ ದೇಶ, ಮೂರನೇ ಪ್ಲೇಸಲ್ಲಿರುವ ದೇಶ USA. ಸೊ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಇದರಲ್ಲಿ ಕೊನೆಯ ಸ್ಥಾನದಲ್ಲಿರುವ ದೇಶ, ಲಾಸ್ಟ್ ಪ್ಲೇಸ್, ಕೊನೆಯ ಸ್ಥಾನದಲ್ಲಿರೋದು ಅಂಗೋಲಾ ದೇಶ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ವಾಯುಸೇನೆಯ ವೈಸ್ ಚೀಫ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ SP ಧರ್ಕರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ವಾಯುಸೇನೆ, ಇದು ಭಾರತೀಯ ವಾಯುಸೇನೆ, ಇದರ ನೂತನ ವೈಸ್ ಚೀಫ್ ಆಗಿ ಆಯ್ಕೆಯಾದವರು SP ಧಾರ್ಕರ್. ಭಾರತ ಮತ್ತು ಓಮನ್ ದೇಶದ ನಡುವೆ ಸಂಯುಕ್ತ ಸೈನ್ಯ ಅಭ್ಯಾಸ ನಡೀತಲ್ಲ, ಅದರ ಹೆಸರು ಅಲ್ ನಜಾಹ್. ಈ ಅಲ್ ನಜಾಹ್ ಎಲ್ಲಿ ಆಯೋಜಿಸಲಾಗಿತ್ತು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಇದನ್ನ ಸಲಾಲಹ್ನಲ್ಲಿ ಆಯೋಜಿಸಲಾಗಿತ್ತು. ಈ ಸಲಾಲಹ್ ಇದೆಯಲ್ಲ, ಇದು ಓಮನ್ ದೇಶದಲ್ಲಿ ಇರುವಂಥದ್ದು. US ಓಪನ್ 2024ರ ಪುರುಷರ ಸಿಂಗಲ್ಸ್ ಮತ್ತು ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಇಬ್ಬರು. ಜನಿಕ್ ಸಿನ್ನರ್ ಇದಾರಲ್ಲ, ಇವರು ಪುರುಷರ ಸಿಂಗಲ್ಸ್ ವಿಜೇತರು. ಪುರುಷರ ಸಿಂಗಲ್ಸ್. ಅರಿಯಾನಾ ಸಬಲೆಂಕ ಮಹಿಳೆಯರ ಸಿಂಗಲ್ಸ್ ವಿಜೇತರು. ಮಹಿಳೆಯರ ಸಿಂಗಲ್ಸ್. ಯಾವುದಿದೊಂದು ಟೂರ್ನಮೆಂಟ್, ಯಾವುದು ಟ್ರೋಫಿ ಕೇಳಿದ್ರೆ US ಓಪನ್ 2024. ಇವ್ರ ಬಗ್ಗೆ ಇರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಜನಿಕ್ ಸಿನ್ನರ್ ಇದಾರಲ್ಲ, ಇವರು ಯಾವ ದೇಶದವರು ಅಂತೇಳಿ, ಇವರು ಇಟಲಿ ದೇಶದವರು. ಹಾಗಾದರೆ ಅರಿಯಾನಾ ಸಬಲೆಂಕ ಯಾವ ದೇಶದವರು ಕೇಳಿದ್ರೆ ಇವರು ಬೆಲಾರಸ್ ಅಥವಾ ಬೆಲಾರಸ್ ದೇಶದ ಸ್ಪೋರ್ಟ್ಸ್ ಪರ್ಸನ್ಸ್, ಆಟಗಾರರು. ಒಡಿಸ್ಸಾ ಸರ್ಕಾರದ ಸುಭದ್ರಾ ಎನ್ನುವಂಥ ಯೋಜನೆಯನ್ನು ಲಾಂಚ್ ಮಾಡಿದವರು ಯಾರು? ಇದು ಸೆಪ್ಟೆಂಬರ್ 2024 ಲಾಂಚ್ ಆಯಿತು. ಸೊ ಇದನ್ನು ಲಾಂಚ್ ಮಾಡಿದ ಯಾರು ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು. ಏನಿದು ಸುಭದ್ರಾ ಯೋಜನೆ ಅಂತ ಕೇಳಿದ್ರೆ, ಇದು ವಿಶೇಷವಾಗಿ ಹೆಣ್ಣು ಮಕ್ಕಳ ಸಬಲೀಕರಣದ ಒಂದು ಯೋಜನೆ, ಮಹಿಳಾ ಸಬಲೀಕರಣ ಅಂತ ಹೇಳ್ಬೋದು. ಮಹಿಳಾ ಸಬಲೀಕರಣ. ಹಾಗಾದ್ರೆ ಈ ಸುಭದ್ರಾ ಯೋಜನೆ ಮೂಲಕ ಯಾವ ರೀತಿಯಾಗಿ ಮಹಿಳಾ ಸಬಲೀಕರಣ ಆಗುತ್ತೆ ಅಂದರೆ, ಅದಕ್ಕೆ ನೋಡಿ, 1 ಕೋಟಿ ಮಹಿಳೆಯರಿಗೆ 1 ಕೋಟಿ ಮಹಿಳೆಯರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ಜಾರಿ ತರಲಾಯಿತು. ಯಾವ ರೀತಿ ಸಹಾಯ ಮಾಡೋದು ಅಂತ ಕೇಳಿದ್ರೆ, 1 ಕೋಟಿ ಮಹಿಳೆಯರಿಗೆ, ಅಪ್ರಾಕ್ಸಿಮೇಟ್ಲಿ 1 ಕೋಟಿ ಮಹಿಳೆಯರಿಗೆ, ಅದರಲ್ಲೂ ವಿಶೇಷವಾಗಿ 21ರಿಂದ 60 ವರ್ಷದ ಮಹಿಳೆಯರಿಗೆ ಧನ ಸಹಾಯ ಮಾಡೋದು. ಎಷ್ಟು ಕೇಳಿದ್ರೆ ಇವರಿಗೆ 50,000, 5 ವರ್ಷದ ಕಾಲಾವಧಿಯಲ್ಲಿ 50,000 ರು ಕೊಡುವಂಥದ್ದು. ಸೊ ಸ್ಕೀಮ್ ಹೆಸರು ಸುಭದ್ರಾ. ಯಾವ ರಾಜ್ಯ ಸರ್ಕಾರದ್ದು ಅಂತಲೂ ಕೇಳ್ಬೋದು, ಒಡಿಸ್ಸಾ ಅಂತ ಗೊತ್ತಿರಲಿ. ರಾಷ್ಟ್ರೀಯ ಎಂಜಿನಿಯರ್ ಡೇ, ನ್ಯಾಷನಲ್ ಎಂಜಿನಿಯರ್ ಡೇ ಅಥವಾ ರಾಷ್ಟ್ರೀಯ ಇಂಜಿನಿಯರ್ ದಿನಾಚರಣೆ, ಅಭಿಯಂತರ ಅಥವಾ ಇಂಜಿನಿಯರ್ ದಿನಾಚರಣೆ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಸೆಪ್ಟೆಂಬರ್ 15. ಯಾರ ಒಂದು ನೆನಪಿನಲ್ಲಿ ಈ ಒಂದು ಇಂಜಿನಿಯರ್ ಡೇ ಅನ್ನು ಆಚರಣೆ ಮಾಡುತ್ತೆ ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. ಇದನ್ನು ವಿಶ್ವೇಶ್ವರಯ್ಯನವರ ನೆನಪಿನಲ್ಲಿ, ವಿಶ್ವೇಶ್ವರಯ್ಯ ಜಯಂತಿ ದಿನದಂದು ಆಚರಣೆ ಮಾಡಲಾಗತ್ತೆ. ಹಾಗಾದರೆ ವಿಶ್ವೇಶ್ವರಯ್ಯನವರು ಯಾವಾಗ ಜನಿಸಿದ್ರು ಅಂತ ಕೇಳಿದ್ರೆ, ಇವರು 15 ಸೆಪ್ಟೆಂಬರ್ 1861 ಜನಿಸಿದ್ರು. ಹಾಗಾಗಿ ಸೆಪ್ಟೆಂಬರ್ 15ರಂದು ರಾಷ್ಟ್ರೀಯ ಎಂಜಿನಿಯರ್ ಡೇನ ಆಚರಣೆ ಮಾಡಲಾಗುತ್ತೆ. ವಿಶ್ವೇಶ್ವರಯ್ಯ ಅವರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಇವರಿಗೆ 1955 ಭಾರತದ ಅತ್ಯುನ್ನತ ನಾಗರಿಕ ಪುರಸ್ಕಾರ, ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಆನರ್, ಭಾರತ ರತ್ನ ಪ್ರಶಸ್ತಿ ದೊರಕಿತು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಇದರಲ್ಲಿ. ಏನು ಕೇಳಿದ್ರೆ, ನ್ಯಾಷನಲ್ ಎಂಜಿನಿಯರ್ ಡೇ 2024 ಇದರ 24ರ ಥೀಮ್ ಏನಾಗಿತ್ತು ಅಂತೇಳಿ. ಸೊ ಥೀಮ್ ನೋಡಿ, ಇನ್ನೋವೇಷನ್ ಫಾರ್ ಸಬ್ಸ್ಟೈನಬಲ್ ಫ್ಯೂಚರ್ ಅಂತೇಳಿ. ಇನ್ನೋವೇಷನ್ ಫಾರ್ ಸಸ್ಟೈನಬಲ್ ಫ್ಯೂಚರ್. ಸೊ ಥೀಮ್ ಕೂಡ ತುಂಬ ಸರಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ.
ಇತ್ತೀಚೆಗೆ ಭಾರತ ಸರ್ಕಾರ ಕೆಳಗಿನ ಯಾವ ಸ್ಥಳದ ಹೆಸರನ್ನು ಬದಲಿಸಿ ಶ್ರೀ ವಿಜಯಪುರಂ ಅಂತೇಳಿ ಇಡ್ತು, ಚೇಂಜ್ ಮಾಡ್ತು ಹೆಸರನ್ನು? ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್ ದ್ವೀಪದ ಹೆಸರನ್ನು ಚೇಂಜ್ ಮಾಡಿ ಶ್ರೀ ವಿಜಯಪುರಂ ಅಂತ ಇಡ್ತು. ಯಾಕೆ ಹೆಸರನ್ನ ಚೇಂಜ್ ಮಾಡಿದ್ರು ಅಂತ ಕೇಳಿದ್ರೆ, ಇದು ಗುಲಾಮಿ ನೆನಪನ್ನ ದೂರ ಮಾಡುವ ಉದ್ದೇಶದಿಂದ, ಗುಲಾಮಿ ಪ್ರತೀಕದಿಂದ ಮುಕ್ತಿ ನೀಡುವಂಥ ಉದ್ದೇಶದಿಂದ ಈ ಒಂದು ಹೆಸರನ್ನು ನೀಡಲಾಯಿತು. ಸ್ನೇಹಿತರೆ, ನೇಮ್ ಚೇಂಜ್ 2024 ಅಂತೇಳಿ ಒಂದು ವಿಶಿಷ್ಟವಾದ ವಿಡಿಯೋವನ್ನು 60 ಹೆಸರುಗಳು, ಭಾರತದ ಪ್ರಮುಖವಾದಂತಹ ಬದಲಾದ ಹೆಸರುಗಳು 60 ಹೆಸರುಗಳ ಒಂದು ವಿಡಿಯೋವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ಪ್ಲೇಲಿಸ್ಟಲ್ಲಿ ಕೂಡ ಸಿಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ 2024ನೇ ಸಾಲಿನ ಮತ್ತು ತುಂಬ ಪ್ರಮುಖವಾಗಿ ಚೇಂಜ್ ಆದಂತಹ ಹೆಸರುಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇದೆ. ಈ ವಿಡಿಯೋವನ್ನು ನೋಡಿ ಇದರ ಸದುಪಯೋಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮಿಸ್ ಯೂನಿವರ್ಸ್ ಇಂಡಿಯಾ 2024 ಈ ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ರಿಯಾಜ್ ಸಿಂಗ್. ಸೊ ಇದನ್ನು ಆಯೋಜನೆ ಎಲ್ಲಿ ಮಾಡಿದ್ರು ಕೇಳಿದ್ರೆ, ಆಯೋಜನೆ ಮಿಸ್ ಯೂನಿವರ್ಸ್ ಇಂಡಿಯಾ 2024 ಇದರ ಆಯೋಜನೆ ಎಲ್ಲಾಯಿತು ಕೇಳಿದ್ರೆ ಜಯಪುರದಲ್ಲಿ, ಜೈಪುರ. ದುಲೀಪ್ ಟ್ರೋಫಿ 2024 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಇಂಡಿಯಾ ಎ ಟೀಮ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಡಿಯಾ ಎ ಟೀಮ್ನ ನಾಯಕ ಮಯಾಂಕ್ ಅಗರ್ವಾಲ್. ಮಯಾಂಕ್ ಅಗರ್ವಾಲ್ ನೇತೃತ್ವದ ಇಂಡಿಯಾ ಎ ತಂಡ ಇದೆಯಲ್ಲ, ಇಂಡಿಯಾ ಸಿ ತಂಡವನ್ನು ಸೋಲಿಸ್ತು. ಸಿ ತಂಡವನ್ನು ಸೋಲಿಸಿ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಳ್ತು. ದುಲೀಪ್ ಟ್ರೋಫಿ 2024. ಭಾರತದ ಮೊದಲ CO2 ಕಾರ್ಬನ್ ಡೈಆಕ್ಸೈಡ್ 2 ಮಿಥನಾಲ್ ಪೈಲಟ್ ಪ್ಲಾಂಟ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಪೂನಾದಲ್ಲಿ ಅಥವಾ ಪುಣೆಯಲ್ಲಿ. ಸೊ ಈ ಪುಣೆ ಇರೋದೆಲ್ಲಿ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದ ಪುನಾದಲ್ಲಿ ಭಾರತದ ಮೊಟ್ಟ ಮೊದಲ ಕಾರ್ಬನ್ ಡೈಆಕ್ಸೈಡ್ 2 ಮಿಥನಾಲ್ ಪೈಲಟ್ ಪ್ಲಾಂಟ್ ಅನ್ನು ಉದ್ಘಾಟನೆ ಮಾಡಲಾಯಿತು. ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಪುರಸ್ಕಾರ 2024 ವಿಜೇತರು ಯಾರು? ಇಂಪಾರ್ಟೆಂಟ್ ಕ್ವಶನ್ ಇದು, ನೋಟ್ ಮಾಡ್ಕೊಳ್ಳಿ. 2024 ಸರಿಯಾದ ಉತ್ತರ ಮಿಥುನ್ ಚಕ್ರವರ್ತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು 2022ರ ಅವಾರ್ಡ್ ಈ ವರ್ಷ ನೀಡ್ತಾ ಇದ್ದಾರೆ. ಸೊ ಈ ಹಿಂದೆ 2021ರಲ್ಲಿ ಒಂದರ ಅವಾರ್ಡನ್ನು ಲಾಸ್ಟ್ ಇಯರ್ ಏನು ಕೊಟ್ರಲ್ಲ, ಇದು ವಹೀದಾ ರೆಹಮಾನ್ ಅವರಿಗೆ ದೊರಕಿತ್ತು. ವಹೀದಾ ರೆಹಮಾನ್ ಅಂದರೆ ಮಿಥುನ್ ಚಕ್ರವರ್ತಿಗಿಂತ ಹಿಂದೆ ವಹೀದಾ ರೆಹಮಾನ್ ಅವರಿಗೆ ಸಿಕ್ಕಿತ್ತು. ಈ ವರ್ಷ ಅಕ್ಟೋಬರಲ್ಲಿ ಈ ಒಂದು ಆಯೋಜನೆ ಮಾಡಲಾಗುತ್ತೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅಕ್ಟೋಬರ್ 8ಕ್ಕೆ ನೀಡಲಾಗುತ್ತೆ. 8 ಅಕ್ಟೋಬರ್ನ ಫಂಕ್ಷನಲ್ಲಿ, ಸಮಾರಂಭದಲ್ಲಿ ಮಿಥುನ್ ಚಕ್ರವರ್ತಿ ಅವರಿಗೆ 2022ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2024 ನೀಡಲಾಗುತ್ತೆ. ಆ್ಯಕ್ಚುಲಿ 2024 ಅಂತಲೇ ಹೇಳ್ತಾರೆ ಈ ವರ್ಷ ನೀಡೋದ್ರಿಂದ, ಬಟ್ ಇದು 22 ನೆನಪಿರಲಿ. ಭಾರತ ಮತ್ತು ಕಜಕಿಸ್ತಾನ್ ನಡುವೆ ನಡೆದಂಥ ಸೈನ್ಯಾಭ್ಯಾಸ ಕೇಳ್ತಾರೆ ಯಾವುದು ಅಂತೇಳಿ. ಕಾಜಿಂಡ್ 2024 ಅಥವಾ ಕಾಜಿಂಡ್ 2024 ಯಾವ ಎರಡು ದೇಶಗಳ ನಡುವೆ ನಡೆದ ಸೈನ್ಯಾಭ್ಯಾಸ ಅಂತ ಕೇಳ್ತಾರೆ. ಭಾರತ ಮತ್ತು ಕಜಕಿಸ್ತಾನ ಅಂತ ಗೊತ್ತಿರಲಿ. ಸ್ನೇಹಿತರೆ, ಇಲ್ಲೇ ಇನ್ನೊಂದು ವಿಷಯವನ್ನು ಹೇಳಬೇಕು. ಪ್ರಮುಖ ಸೈನ್ಯ ಅಭ್ಯಾಸ, ಇಂಪಾರ್ಟೆಂಟ್ ಮಿಲಿಟರಿ ಎಕ್ಸಸೈಸ್ ಎನ್ನುವಂಥ ಒಂದು ಪ್ರಮುಖ ವಿಡಿಯೋವನ್ನು ನಾವು ಮಾಡಿದ್ದೀವಿ. ಆಲ್ಮೋಸ್ಟ್ 60+ ಸೈನ್ಯ ಅಭ್ಯಾಸಗಳು ಯಾವ್ಯಾವ ದೇಶದ ನಡುವೆ ನಡೀತು, ಎಲ್ಲಿ ನಡೀತು, ಅದರ ವಿಶೇಷತೆಗಳ ಬಗ್ಗೆ ಕಂಪ್ಲೀಟಾಗಿ ವಿವರಣೆಯನ್ನು ಕೊಟ್ಟಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಸೊ ಭಾರತ ಮತ್ತು ಕಜಕಿಸ್ತಾನ್ ನಡುವೆ ಸೈನ್ಯಾಭ್ಯಾಸ ಕಾಜಿನ್ 2024 ಇತ್ತಲ್ಲ, ಇದು ಎಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಇದು ಔಲಿ ಇದರಲ್ಲಿ ಪ್ರಾರಂಭ ಆಯಿತು. ಈ ಔಲಿ ಅಥವಾ ಔಲಾ ಇದು ಎಲ್ಲಿದೆ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿದೆ. ಅಂತಾರಾಷ್ಟ್ರೀಯ ಸಾಂಕೇತಿಕ ಭಾಷಾ ದಿನಾಚರಣೆ 2024 ಯಾವಾಗ ಆಚರಣೆ ಮಾಡಲಾಯಿತು? ಸರಿಯಾದ ಉತ್ತರ 23 ಸೆಪ್ಟೆಂಬರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 23 ಸೆಪ್ಟೆಂಬರ್. ಸೊ 2024ರ ಥೀಮ್ ಏನಾಗಿತ್ತು ಕೇಳಿದ್ರೆ, 2024 ಥೀಮ್ ಏನಾಗಿತ್ತು ಕೇಳಿದ್ರೆ
ಸೈನ್ ಅಪ್ ಫಾರ್ ಸೈನ್ ಲ್ಯಾಂಗ್ವೇಜ್ ರೈಟ್ಸ್. ಸೈನ್ ಅಪ್ ಫಾರ್ ಸೈನ್ ಲ್ಯಾಂಗ್ವೇಜ್ ರೈಟ್ಸ್ ಅಂತೇಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ನಗರದಲ್ಲಿ 3 ಪರಮ ರುದ್ರ ಸೂಪರ್ ಕಂಪ್ಯೂಟರ್ನ ದೇಶಕ್ಕೆ ಅರ್ಪಣೆ ಮಾಡಿದ್ರು? ಸರಿಯಾದ ಉತ್ತರ ಮೇಲಿನ ಎಲ್ಲ ನಗರಗಳಲ್ಲಿ, ಅಂದರೆ ಪೂನಾ, ದೆಹಲಿ, ಕಲ್ಕತ್ತಾದಲ್ಲಿ ಈ ಒಂದು ಇನಾಗ್ರೇಷನ್ ಆಯಿತು, ಒಟ್ಟಾರೆಯಾಗಿ ಇನಾಗ್ರೇಟ್ ಆಯಿತು. ಸೊ ಈ ಒಂದು 3 ಪರಮ ರುದ್ರ ಸೂಪರ್ ಕಂಪ್ಯೂಟರ್ಗೆ ವೆಚ್ಚ ಮಾಡಿದ್ದು ಎಷ್ಟು ಕೇಳಿದ್ರೆ 130 ಕೋಟಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವು ಈ ಮೇಲಿನ ಎಲ್ಲ ನಗರಗಳಲ್ಲಿ ಇದರನ್ನ ಅರ್ಪಣೆ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಕಾಂಬೋಡಿಯಾ ದೇಶದಲ್ಲಿ ಭಾರತದ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಬಿ ಒನಾಲಾಲ್ವನ್ನ. ತರ ವಿಶೇಷವಾಗಿದೆ ಹೆಸರಿದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶ್ವ ರೆಬಿಸ್ ಡೇ, ಬೋರ್ಡ್ ರೆಬಿಸ್ ಡೇ ಅಥವಾ ವಿಶ್ವ ರೆಬಿಸ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 28 ಸೆಪ್ಟೆಂಬರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 28 ಸೆಪ್ಟೆಂಬರ್. ಈ ವರ್ಷದ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ, ದಿನಾಚರಣೆಗಳ ಸಂದರ್ಭದಲ್ಲಿ ಥೀಮ್ಗಳು ನೆನ್ಪಿಟ್ಕೊಳ್ಳಿ. ಬ್ರೇಕಿಂಗ್ ರೆಬಿಸ್ ಬೌಂಡರೀಸ್ ಅಂತೇಳಿ. ಬ್ರೇಕಿಂಗ್ ರೆಬಿಸ್ ಬೌಂಡರೀಸ್ ಅಂತೇಳಿ 2024ನ ಥೀಮ್ ಆಗಿತ್ತು ಇದು. ಥೀಮ್ 2024. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಬಾನಾ ಕೆಹಾ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದಿತು? ಸರಿಯಾದ ಉತ್ತರ ಮಿಜೋರಾಂ ರಾಜ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಈ ಕೆಳಗಿನ ಯಾವ ಮಹಿಳಾ ಬಾಕ್ಸರ್ ತೆಲಂಗಾಣ ಪೊಲೀಸ್ನ ಡಿವೈಎಸ್ಪಿ ಆಗಿ ನಿಯುಕ್ತರಾದರು? ಸರಿಯಾದ ಉತ್ತರ ಆಪ್ಷನ್ ಎ ನಿಖತ್ ಜರೀನ್. 11ನೇ ಹಾಕಿ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ವಿಜೇತ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್ ಈ ಒಂದು ಟೂರ್ನಮೆಂಟ್ ಅಲ್ಲಿ ಉತ್ತರ ಪ್ರದೇಶವನ್ನು ಸೋಲಿಸಿ ಹಾಕಿ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಳ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಶಾಂತಿ ದಿವಸ ವರ್ಲ್ಡ್ ಪೀಸ್ ಡೇ 2024 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 21 ಸೆಪ್ಟೆಂಬರ್. ಆಪ್ಷನ್ ಬಿ ಇಸ್ ದ ರೈಟ್. ಹಾಗಾದರೆ 2024ನ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ 2024 ಇಂಟರ್ನ್ಯಾಷನಲ್ ಪೀಸ್ ಡೇ. ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಕಲ್ಟಿವೇಟಿಂಗ್ ಅ ಕಲ್ಚರ್ ಆಫ್ ಪೀಸ್. ಕಲ್ಟಿವೇಟಿಂಗ್ a culture of peace. ಇದು ಥೀಮ್ ಆಗಿತ್ತು. ಜಾನ್ಸ್ಕಾರ ಮಹೋತ್ಸವ 2024 ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಲಡಾಖ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮೊಹಮ್ಮದ್ ತಯ್ಯಬ್ ಇಕ್ರಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊಹಮ್ಮದ್ ತಯ್ಯಬ್ ಇಕ್ರಮ್. ಸೊ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಇದೆಯಲ್ಲ, ಇದು ಶುರುವಾಗಿದ್ದು 1924 ಇದರ ಕೇಂದ್ರ ಕಚೇರಿ ಇರುವಂಥದ್ದು ಲುಸಾನೆಯಲ್ಲಿ. ಲುಸಾನೆಯಲ್ಲಿದೆ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರುವಂಥದ್ದು. ಸೆಮಿಕಾನ್ ಇಂಡಿಯಾ 2024 ಎನ್ನುವಂತಹ ಒಂದು ಫಂಕ್ಷನ್ ಆಯೋಜನೆ ಮಾಡಿದ್ದು ಎಲ್ಲಿ? ಸರಿಯಾದ ಉತ್ತರ ಗ್ರೇಟರ್ ನೋಯ್ಡಾದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಗ್ರೇಟರ್ ನೋಯ್ಡಾ ಎಲ್ಲಿದೆ ಕೇಳಿದ್ರೆ ಉತ್ತರ ಪ್ರದೇಶ್. ಸೊ ಇದರ ಒಂದು ಥೀಮ್ ಏನು ಕೇಳಿದ್ರೆ, ಶೇಪಿಂಗ್ ದ ಸೆಮಿ ಕಂಡಕ್ಟರ್ ಫ್ಯೂಚರ್ ಅಂತೇಳಿ. ಶೇಪಿಂಗ್ ದ ಸೆಮಿ ಕಂಡಕ್ಟರ್ ಫ್ಯೂಚರ್ ಅಂತೇಳಿ. 29ನೇ ಪ್ರಶ್ನೆ,
ಅಲ್ಜೀರಿಯಾ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಬ್ದುಲ್ ಮಜೀದ್ ಟೆಬನೆ. ಅಬ್ದುಲ್ ಮಜೀದ್ ಟೆಬನೆ. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಅಂತಾರಾಷ್ಟ್ರೀಯ ಸೌರ ಘಟಬಂಧನ್ ISO, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA, ಇದರ 101ನೇ ಸದಸ್ಯ ರಾಷ್ಟ್ರ ಯಾವುದು? ಸೊ ಇದರ ಅಧ್ಯಕ್ಷರು ಯಾರು? ಮಹಾನಿರ್ದೇಶಕರು ಅಜಯ್ ಮಾಥುರ್, ನೆನಪಿರ್ಲಿ, ಅಜಯ್ ಮಾಥುರ್. ಮತ್ತು ಇದರ ಕೇಂದ್ರ ಕಚೇರಿ ಇರುವಂಥದ್ದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಇದರ ಕೇಂದ್ರ ಕಚೇರಿ ಇರುವಂಥದ್ದು ಹರಿಯಾಣ ರಾಜ್ಯದ ಗುರುಗ್ರಾಮನಲ್ಲಿ. ಹಾಗಾದರೆ ನೀವು ಈ ಪ್ರಶ್ನೆಗೆ ಉತ್ತರಿಸಿ. ಅಂತಾರಾಷ್ಟ್ರೀಯ ಸೌರ ಘಟಬಂಧನ ಇದನ್ನ 101ನೇ ಸದಸ್ಯ ರಾಷ್ಟ್ರ ಯಾವುದು? ಚೀನಾ, ರಷ್ಯಾ, ನೇಪಾಳ, ಜಪಾನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.